ಹಾಯ್, ನಾನು ಮಾದೇಶ್ ಅಂತ. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದು ಕನಸು ಅಂತಲೇ ಹೇಳ್ಬೋದು ನನಗೆ. ಕಾಲೇಜ್ ಟೈಮಲ್ಲೆಲ್ಲ ಫಿಟ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಸೊ ಐ ಯೂಸ್ ಟು ಕಮ್ ಟು ದ ಸೇಮ್ ಜಿಮ್, ಬಟ್ ಬಿಫೋರ್ ಇಟ್ ವಾಸ್ ಓನ್ ಬೈ ಸಮ್ ಅದರ್ ಪರ್ಸನ್. ಆ ಟೈಮಲ್ಲಿ ಎಕ್ವಿಪ್ಮೆಂಟ್ ಮೇಂಟೆನೆನ್ಸು ಏನೋ ಚೆನ್ನಾಗಿರಲಿಲ್ಲ, ಹೈಜೀನ್ ಏನು ಮೇಂಟೈನ್ ಮಾಡಿರಲಿಲ್ಲ ಅಷ್ಟೊಂದು. ಸೊ ಆಫ್ಟರ್ ಮೈ ಸ್ಟಡೀಸ್ ಸ್ವಲ್ಪ ಗ್ಯಾಪ್ ಆಯಿತು ವರ್ಕೌಟ್ ಸ್ಟಾರ್ಟ್ ಮಾಡೋದು, ಲೈಕ್ ಜಿಮ್ಮಿಗೆ ಜಾಯ್ನ್ ಆಗೋದು. ಆಮೇಲೆ ಜಿಮ್ಮಿಗೆ ಜಾಯ್ನ್ ಆಗೋಣ ಅಂತ ಬೇರೆ ಕಡೆ ಟ್ರೈ ಮಾಡಬೇಕಾದ್ರೆ ಸೊ ಗಾಟ್ ಟು ನೋ ಅಬೌಟ್ ಫ್ರಮ್ ಮೈ ಫ್ರೆಂಡ್ ದಟ್ ಪ್ರಸಾದ್ ಸರ್ ಹ್ಯಾಸ್ ಬೀನ್ ಪರ್ಚೇಸ್ ದ ಜಿಮ್ ಆ್ಯಂಡ್ ಈಸ್ ಓಪನಿಂಗ್ ಅಂತ. ಸೊ ಐ ಥಾಟ್ ಓಕೆ ನೀ ತಿರ್ಗಾ ಇಲ್ಲೇ ಸೇರ್ಕೊಂಡು, ಯಾಕಂದ್ರೆ ನಂಗೆ ಮನೆಗೂ ಹತ್ರ ಇತ್ತು ಜಿಮ್ಮು ಆ್ಯಂಡ್ ಐ ಗೇವ್ ಎ ಟ್ರೈ. ಸೊ ಫ್ರಮ್ ಲಾಸ್ಟ್ 5 years ಇಟ್ ಆ್ಯಕ್ಚುಲಿ ಚೇಂಜ್ ಮೈ ಲೈಫ್. ಸೊ ಪ್ರಸಾದ್ ಸರ್ ಅವ್ರದ್ದು ಗೈಡೆನ್ಸು ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ನನಗೆ ಇನ್ನೂ ಟ್ಯಾಲೆಂಟು ಗೊತ್ತಿರಲಿಲ್ಲ. ಅದನ್ನು ಅವರು ಗೈಡ್ ಮಾಡಿ ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ಇನ್ ಬಾಡಿ ಬಿಲ್ಡಿಂಗ್ ಟುಡೇ ಬಿಕಾಸ್ ಆಫ್ ಪ್ರಸಾದ್ ಸರ್. ಸೊ ಜಸ್ಟ್ ಫಿಟ್ನೆಸ್ಗೋಸ್ಕರ ಅಂತ ಸ್ಟಾರ್ಟ್ ಮಾಡಿದ ಜರ್ನಿ, ಬಾಡಿ ಬಿಲ್ಡಿಂಗ್ ಅಂತ ಹೋಗಿ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಆ ಲೆವೆಲ್ ಲೈಕ್ ಪ್ಲೇಸಿಂಗ್ ಎಲ್ಲ ತೊಗೊಂಡು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಲೈಕ್ ಐ ಆಮ್ ಲೈಕ್ ಎ ಡಿಫ್ರೆಂಟ್ ಗಾಯ್. ಸೊ ಎವ್ರಿ ಒನ್ ವಿಲ್ ಆಸ್ಕ್ ಮೀ ಫಾರ್ ಸಜೆಷನ್ಸ್. ಅವ್ರಿಗೇನೇ ಫಿಟ್ನೆಸ್ ಐಡಿಯಾಸ್ ಬೇಕಾದ್ರು ದೇ ವಿಲ್ ಕಮ್ ಆ್ಯಂಡ್ ಆಸ್ಕ್ ಮೀ. ಸೊ ಆಗ ಅವ್ರು ನಾನು ರೆಫರ್ ಮಾಡೋದು ಡೈರೆಕ್ಟಾಗಿ ಅವ್ರಿಗೆ ಪ್ರಸಾದ್ ಸರ್ ಹತ್ರನೇ. ಪ್ರಸಾದ್ ಸರ್ ಕೊಡೋ ಗೈಡೆನ್ಸಿಂದಾನೇ ನಾನು ಇಷ್ಟು ಅಚೀವ್ ಮಾಡೋಕ್ಕಾಗಿರೋದು. ಸೊ ಈ ಜಿಮ್ಗೆ ಸೇರ್ಕೊಂಡಾಗ ನಾನು 52 kgs ಇದ್ದೆ. ವೇ ಐ ನೆವರ್ ಫೀಲ್ ಕಾನ್ಫಿಡೆಂಟ್ ಗೋಯಿಂಗ್ ಇನ್ ಫ್ರಂಟ್ ಆಫ್ ಪೀಪಲ್ ಆ್ಯಂಡ್ ಟಾಕಿಂಗ್ ಟು ದೆಮ್. ಸೊ ಜಿಮ್ಗೆ ಸೇರಿಕೊಂಡು ವೆನ್ ಐ ಟುಕ್ ಪ್ರಸಾದ್ ಸರ್ ಗೈಡೆನ್ಸ್, ಈ ಎಕ್ಸ್ಪ್ಲೇನ್ ಮೀ ಅಬೌಟ್ ದ ಪ್ರೋಟೀನ್ ಆ್ಯಂಡ್ ಲೈಕ್ ಐ ವಾಸ್ ಬಿಟ್ ನರ್ವಸ್ ಅಬೌಟ್ ಟೇಕಿಂಗ್ ದ ಪ್ರೋಟೀನ್, ವೇ ಪ್ರೋಟೀನ್ ಆ್ಯಂಡ್ ಆಲ್. ಆ್ಯಂಡ್ ಅವರು ಕರ್ದೆ ಕುಣಿಸಿ ಇಂಥ ಪ್ರೋಟೀನ್ ತೊಗೊಂಡು ಹೀಗಾಗುತ್ತೆ ಅದ್ರ ಬಗ್ಗೆ ಐಡಿಯಾ ಕೊಟ್ಟಾಗ ನನಗೆ ಕಾನ್ಫಿಡೆನ್ಸ್ ಬಂತು, ಸ್ವಲ್ಪ ಧೈರ್ಯ ಬಂತು ಪ್ರೋಟೀನಲ್ಲಿ ಯೂಸ್ ಮಾಡೋಕ್ಕೆ. ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಐ ವಾಸ್ ಲಿಟಲ್ ಬಿಟ್ ಸ್ಪೆಕ್ಯುಲರ್, ಲೈಕ್ ಎಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ಬೋದಾ ಇಲ್ವಾ ಅಂತ. ಸೊ ಅವ್ರ ಗೈಡೆನ್ಸಿಂದ ಅವ್ರು ಹಾಕ್ಕೊಟ್ಟಿದ್ದ ರೂಟಿಂದ ಬಾಡಿ ಬಿಲ್ಡಿಂಗಲ್ಲಿ ಮಾಡಿರೋ ಅಚೀವ್ಮೆಂಟ್ಸು ಇವತ್ತು ಲೈಕ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅಂತ. ಸೊ ಇಲ್ಲಿವರೆಗೂ ಲೈಕ್ ಅರೌಂಡ್ 8 ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೀನಿ, ವೇರ್ ಐ ಪ್ಲೇಸ್ಡ್ 4th and 3rd places in out of 8 some 5 competitions I have been placed. And ಇಲ್ಲಿ ಪ್ರಸಾದ್ ಸರ್ ಬರೀ ಕೋಚ್ ಆಗಿ ಅವ್ರು ಕೆಲಸ ಮಾಡ್ತಾ ಇಲ್ಲ, ಈಸ್ ಬೀಂಗ್ ಎ ಬಿಗ್ ಬ್ರದರ್ ಫಾರ್ ಅಸ್. ಈಸ್ ಗೈಡಿಂಗ್ ಥ್ರೂಔಟ್ ದ ಲೈಫ್ ಫೇಸಸ್. ಇಲ್ಲಿ ಬರೀ ಜನ ಬರೋದು, ಬರೀ ವರ್ಕೌಟ್ ಮಾಡೋದು ಹೋಗೋದು ಅಷ್ಟೇ ಇಲ್ಲ ಇಲ್ಲಿ. ಸೊ ವೀಕ್ಲಿ ವಿಲ್ ಬಿ ಹ್ಯಾವಿಂಗ್ ಅ ಸ್ಪೋರ್ಟ್ಸ್ tournament and weekly we'll be having entertainment. People will like showcase their talents like singing, dancing, playing games in indoor games especially. And weekends ella serkondu cricket aadake hogtivi. After gym hours also we'll meet them outside. We'll go for movies, we'll go for roaming, and we'll go for different places like trekking and all. So nan first bodybuilding competition ಮಾಡಿದ್ದು ಮೈಸೂರಲ್ಲಿ, ನಂಜನಗೂಡಲ್ಲಿ. ಅಲ್ಲಿ ಪ್ಲೇಸ್ ಆಗಿಲ್ಲ ಆ್ಯಕ್ಚುಲಿ. ಆಗ ನನ್ನ ಮನಸ್ಸಲ್ಲಿ ಅನಿಸಿತ್ತು ಇದು ನನಗಲ್ಲ ಬಾಡಿ ಬಿಲ್ಡಿಂಗ್, ನನ್ನ ವೃತ್ತಿ ಅಲ್ಲ ಅಂತ. ಆಮೇಲೆ ಪ್ರಸಾದ್ ಸರು ನಂಗೆ ತಿರ್ಗಾ ಮೋಟಿವೇಟ್ ಮಾಡಿದ್ರು ಅಲ್ಲೂ ಸಹ, ಇಲ್ಲ ಮಾಡ್ಬೋದು, ಫಸ್ಟ್ ಕಾಂಪಿಟೇಷನ್ಗೆಲ್ಲ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಅಂತ. ಸೊ ಸೆಕೆಂಡ್ ಕಾಂಪಿಟೇಷನ್ ಮಿಸ್ಟರ್ ಬೆಂಗಳೂರು ಪಾರ್ಟಿಸಿಪೇಟ್ ಮಾಡಿದೆ, ಅಲ್ಲಿ ನನಗೆ 4th place ಬಂತು. ಸೊ 3rd ಕಾಂಪಿಟೇಷನ್ ವಾಸ್ ಇನ್ ಹಾಸನ್, ಇಟ್ಸ್ ಫಾರ್ ಮಿಸ್ಟರ್ ಕರ್ನಾಟಕ, ವೇರ್ ಐ ಅಚೀವ್ಡ್ 4th place ಓವರ್ ದೇರ್ ಇನ್ ಅಮೆಚೂರ್ಸ್. ಆ್ಯಂಡ್ ಹೀಗೆ ಕನ್ನಡದ ಹಲವಾರು ಕಡೆ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್ಗಳು ಹೋಗಿದ್ದೀನಿ, ಪ್ಲೇಸಸ್ ಆಗಿದೆ. So till now that is what out of 8 to 9 competitions I have won nearly 5 competitions. And like Prasad sir is a main reason. ಈಗೆಲ್ಲೇ ಹೊರಗಡೆ ಹೋದ್ರು people will see and ask me as a like whether you are trainer ಅಂತ. So that is the level that he has built me up right now. So ಈಗ ಬಾಡಿ ಬಿಲ್ಡಿಂಗ್ career ಲಿಟಲ್ ಬಿಟ್ ಗ್ಯಾಪ್ ಆಗಿದೆ. ನನ್ನ ಇರೋ IT ಫೀಲ್ಡಲ್ಲಿ ಇರೋ ಪ್ರೆಷರು, ಟೆನ್ಷನ್ಸು, ಹೋಗಿ ಕುತ್ಕೊಂಡ್ರೆ ಅಲ್ಲಿ ತಿರ್ಗಾ ಸಂಜೆವರೆಗೂ ಲ್ಯಾಪ್ಟಾಪ್ ಮುಂದೆ ಕೂರೋದಾಗೋಗುತ್ತೆ. ಅದರಿಂದ ಬರ್ತಾ ಇರೋ ಸ್ಟ್ರೆಸ್ನ ರಿಲೀವ್ ಮಾಡೋಕ್ಕೆ ತಿರ್ಗಾ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಅಗೇನ್ ಐ ಹ್ಯಾವ್ ಡ್ರೀಮ್ಸ್ ಫಾರ್ ಗೋಯಿಂಗ್ ಬ್ಯಾಕ್ ಟು ದ ಸ್ಟೇಜ್. ಸೊ ಈ ಜರ್ನಿಯಲ್ಲಿ ಪ್ರಸಾದ್ ಸರ್ ಗೈಡೆನ್ಸು ಈಗ ಮುಂದುವರಿಯುತ್ತೆ. ಸೊ ವಿತ್ ಹಿಮ್ ಲೈಕ್ ವಿ ಆರ್ ಏಮಿಂಗ್ ಟು ಅಚೀವ್ ಮೋರ್ ಥಿಂಗ್ಸ್. ಸೊ ಆಲ್ ದ ಬೆಸ್ಟ್ ಟು SP Workout Zone, ಆಲ್ ದ ಬೆಸ್ಟ್ ಟು ಪ್ರಸಾದ್ ಸರ್, and all the best to everyone.